ಕಾಲಿಲ್ಲದೆ ನಡೆಸುವ. ಅವನಿಗೆ ಕಾಲಿಲ್ಲ ಅಂದರೆ ನಡಿಲಿಕ್ಕೆ ಕಾಲೇ ಬೇಕಂತಿಲ್ಲ ಅವನಿಗೆ. ನಡಿಬೇಕಾದ್ರೆ ನಮಗೇನು ಬೇಕು? ಕಾಲು ಬೇಕು. ಸುಮ್ಮನೆ ನಾವು ಹೇಳ್ತೀವಿ, ಯಾಕೆ ನೀವು ರಾಜಾಂಗಣಕ್ಕೆ ಬರೋದಿಲ್ಲ ಪ್ರವಚನಕ್ಕೆ? ಹೇಳುವಾಗ ಏನಂತೀವಿ ಗೊತ್ತಾ? ಅಯ್ಯೋ ನನ್ನ ಕೈಯಲ್ಲಾಗಲ್ಲ ಅಂತೀವಿ. ಕೈಯಲ್ಲೆಲ್ಲ ಬರೋದು, ನಾವೆಲ್ಲ ಕಾಲಲ್ಲೇ. ಆದರೂ ಆ ಶಬ್ದ ಯೂಸ್ ಮಾಡಲ್ಲ. ನಮಗೆ ನಿಜವಾಗಿ ಬರಬೇಕಂದ್ರೆ ಕಾಲು ಬೇಕು ಅಲ್ವಾ? ಆದರೆ ದೇವರಿಗೆ ಕಾಲು ಬೇಕಂತಿಲ್ಲ. ಅರ್ಥ ಇಷ್ಟೇ, ಅವನ ಎಲ್ಲ ಅವಯವಗಳು ಕೂಡ ಎಲ್ಲ ಬಗೆಯ ಕ್ರಿಯೆಯನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳದ್ದು. ಇದರಿಂದ ನಾವು ತಿಳ್ಕೊಳ್ಬೇಕಾದ ಜ್ಞಾನ ಏನಂದರೆ, ದೇವರನ್ನು ನೋಡುವ ಮೊದಲು ನಿಮಗೆ ದೇವರ ಬಗ್ಗೆ ಎಂಥ ಜ್ಞಾನ ಇರಬೇಕಂದ್ರೆ, ದೇವರನ್ನು ಪೂರ್ಣ ಅಂದಿರಬೇಕು. ಪೂರ್ಣ. ಈ ಪೂರ್ಣ ಅಂದರೆ ಏನು? ಅದಕ್ಕೂ ದಾಸರದೇ ಡೆಫಿನೇಷನ್ ಇದೆ ರೀ, ನಮಗೆ ಗೊತ್ತಾಗಲ್ಲ. ಪೂರ್ಣ ಅಂದರೆ ಪಾದ ಪೂರ್ಣ, ನಖ ಪರಿಪೂರ್ಣ, ಜಾನು ಜಂಗೆ ಪರಿಪೂರ್ಣ, ಊರು ಕಟಿಪೂರ್ಣ, ನಾಭಿ ಕುಕ್ಷಿ ಪರಿಪೂರ್ಣ, ಉದರ ಕಂಠ ಪರಿಪೂರ್ಣ, ಅಂಬುಜ ಮುಖ ಪರಿಪೂರ್ಣ, ಸರ್ವಾಂಗ ಪರಿಪೂರ್ಣ, ಪುರಂದರ ವಿಠಲನ ಪಾದ ನಖ ಪರಿಪೂರ್ಣ, ಮನ ಪರಿಪೂರ್ಣ, ಬುದ್ಧಿ ಪರಿಪೂರ್ಣ, ಚಿತ್ತ ಪರಿಪೂರ್ಣ, ಹಮ್ಮು ಪರಿಪೂರ್ಣ, ಆತ್ಮ ಪರಿಪೂರ್ಣ, ಪುರಂದರ ವಿಠಲನು ಪೂರ್ಣ, ಪಾದನಕ ಪರಿಪೂರ್ಣ ಮೂರ್ತಿ ಮನದಲ್ಲಿ ಪರಿಪೂರ್ಣ ಕಾಣಿಸೋ ಪೂರ್ಣ. ಅವು ಕೂಡ ಪೂರ್ಣ. ಅಂದರೆ ಈ ಪೂರ್ಣ ಪೂರ್ಣ ಅಂತ 10 ಸತಿ ಹೇಳಿದೆ, ನಿಮಗೇನು ಅರ್ಥ ಆಗಿರೋಲ್ಲ. ಪೂರ್ಣ ಅಂದರೆ ಏನು ಗೊತ್ತಾ? ಅವನ ಕಾಲು ಕೈ ಕೆಲಸ ಮಾಡುತ್ತೆ, ಅವನ ಕಾಲು ಕಣ್ಣಿನ ಕೆಲಸ ಮಾಡುತ್ತೆ. ಕಣ್ಣಿನ ಕೆಲಸ ಏನು? ನೋಡೋದು. ಕೈ ಕೆಲಸ ಹಿಡಿಯೋದು. ದೇವರ ಪಾದ ಹಿಡಿಯತ್ತೆ, ನೋಡತ್ತೆ, ಏನು ಬೇಕಾದರೂ ಮಾಡುತ್ತೆ. ಬರೀ ಒಂದು ಅವಯವ ಮಾತ್ರ ಅಲ್ಲ, ದೇವರ ಕೈಯಲ್ಲಿ ನಡೀತಾನೆ, ಕೈಯಲ್ಲೇ ನೋಡ್ತಾನೆ, ಕೈಯಲ್ಲೇ ತಿಂತಾನೆ, ಕೈಯೇ ಎಲ್ಲ. ಅದು ಉದಾಹರಣೆ ಹೇಳಿಬಿಡ್ತೇನೆ. ದೇವರ ಪಾದದಿಂದ ಉಗುರಿನಿಂದ ಆರಂಭ ಮಾಡಿಕೊಂಡು ಶಿಖ ಪರ್ಯಂತರವಾಗಿ, ನಖದಿಂದ ಶಿಖ ಪರ್ಯಂತರವಾಗಿ ಇರುವ ಎಲ್ಲ ಅವಯವಗಳು ಕೂಡ ದೇವರಷ್ಟೇ ಫುಲ್ ಪರಿಪೂರ್ಣ. ಹೇಗೆ ನಂಬೋದು? ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಭಗವಂತ ದೇವರಾಗಿ ಬಂದ, ಭಗವಂತ ಕೃಷ್ಣನಾಗಿ ಅವತರಿಸಿ ಬಂದ ಕಥೆಯನ್ನು ವ್ಯಾಸರು ಹೇಳುವಾಗ ಅವರು ಹೇಳ್ತಾರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ದೇವರು ಬಂದ ದೇವರನ್ನು ಕಂಡ ವಸುದೇವ ಐಕ್ಷತ. ವಸುದೇವರು ಹೇಳ್ತಾರೆ, ದೇವರು ಹೇಗಿದ್ದ? ದೇವರಂದ್ರೆ ಯಾರು? ಬಾಲಕಂ. ಬಾಲಕ ಅಂದರೆ ನಮ್ಮ ನಿಮ್ಮ ಶಬ್ದದಲ್ಲಿ ಪುಟ್ಟ ಕೂಸು. ಆ ಅರ್ಥದಲ್ಲಿ ವ್ಯಾಸರು ಆ ಶಬ್ದವನ್ನು ಬಳಕೆ ಮಾಡಲಿಲ್ಲ. ಬಾಲಕ ಅಂದರೆ ಬಾಲ ಏವ ಬಾಲಕಃ. ಬಾಲ ಅಂದರೆ ವಾಲ, ವಾಲ ಅಂದರೆ ಹೇರ್, ಕೂದಲು. ದೇವರ ಮೂಲ ರೂಪದ ಒಂದು ಕೂದಲು ಕೃಷ್ಣನಾಗಿ ಬಂದದ್ದಂತೆ. ಕೂದಲು ಬಂತು, ದೇವರು ಬರಲಿಲ್ವಾ ಆಚಾರ್ಯ? ಕೂದಲೇ ದೇವ್ರಿ. ದೇವರೇ ಕೂದಲು, ಕೂದಲೇ ದೇವರು. ಏನೋ ನೀವು ಹೇಳೋದು ಪೂರಾ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೋಡಿ, ದೇವರ ಕೂದಲು ನಮ್ಮಂತೆ ಕತ್ತರಿಸಲಿಕ್ಕೆ ಬರುವಂಥ ಕೂದಲಲ್ಲ, ಅದು ಪರಿಪೂರ್ಣವಾದ ಜ್ಞಾನ ಘನವಾದದ್ದು, ಆನಂದ ಜ್ಞಾನ ಘನವಾದ ಕೂದಲು. ಒಟ್ಟು ದೇವರಿಗೆ ಎಷ್ಟು ತಾಕತ್ತಿದೆಯೋ ಅಷ್ಟೂ ತಾಕತ್ತು ದೇವರ ಒಂದು ಕೂದಲಿಗೂ ಇದೆ. ದೇವರು ಹೇಗೆ ಪರಿಪೂರ್ಣನಾಗಿದ್ದಾನೋ ದೇವರ ಕೂದಲು ಕೂಡ ದೇವರಷ್ಟೇ ಪರಿಪೂರ್ಣವಾಗಿದೆ. ದೇವರ ಒಳಗಿರುವ ಯಾವ ಅವಯವಗಳಿಗೂ ಅಪೂರ್ಣತ ಅನ್ನುವ ದೋಷ ಇಲ್ಲ. ದೇವರ ದೇಹದ ಒಳಗಿರುವ ಯಾವ ಅವಯವಗಳಿಗೂ ಭೇದ ಇಲ್ಲ. ಒಂದು ಮಾಡಿದ್ದು ಒಂದು ಮಾಡಲ್ಲ ರೀ. ನಮಗೂ ದೇವರಿಗೂ ವ್ಯತ್ಯಾಸ ತಿಳ್ಕೊಂಡು ದೇವರನ್ನ ಹುಡುಕಬೇಕು. ದೇವರನ್ನು ಹುಡುಕುವ, ತಡುಕುವ, ಮಿಡುಕುವ ಪ್ರಯತ್ನ ಮಾಡುವವ ದೇವರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು? ದೇವರಂತೆ ಯಾರೂ ಇಲ್ಲ, ಯಾರಂತೆ ದೇವರಿಲ್ಲ. ದೇವರ ಥರ ಯಾರು ನಮ್ಮ ಥರ ಅಂತೂ ಇಲ್ಲ, ನಾನಂತೂ ಅಲ್ಲ ಅಂತ ಮೊದಲು ಗೊತ್ತಾದರೆ ಯಾರಂತ ಹುಡುಕ್ಲಿಕ್ಕೆ ಶುರು ಮಾಡ್ಬೋದು. ನಾನೇ ದೇವ್ರು ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ. ಅದಕ್ಕೆ ದೇವ್ರಿಗೂ ನಮಗಿರುವ ದೊಡ್ಡ ವೈಲಕ್ಷಣ್ಯ, ಅವನು ಪೂರ್ಣ, ನಾವು ಅಪೂರ್ಣರು. ದೇವರ ಪೂರ್ಣತೆ ಅಂದರೆ ಏನು?
ದೇವರ ಕೂದಲಿನಿಂದ ಆರಂಭ ಮಾಡಿಕೊಂಡು ಉಗುರಿನ ಪರ್ಯಂತರವಾಗಿ ಎಲ್ಲವೂ ಪೂರ್ಣ. ಜ್ಞಾನ, ಆನಂದ, ದೇಹ, ಅದು ಕೂದಲಿರ್ಬೋದು, ಉಗುರಿರ್ಬೋದು, ಕಣ್ಣಿರ್ಬೋದು, ತುಟಿ ಇರ್ಬೋದು, ಎಲ್ಲವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು. ನಿಮಗೊಂದು ಉದಾಹರಣೆ ಅಂತಂದರೆ, ದೇವರ ಒಂದೊಂದು ಕೂದಲಿಗೆ ಮುಖ ಇದೆ, ಕಿವಿ ಇದೆ, ಕೈ ಇದೆ, ಕಾಲಿದೆ, ಶಂಖಚಕ್ರ ಗದಾ ಪದ್ಮಗಳಿದೆ, ಎಲ್ಲ ಇದೆ. ನೋಡುವ ಯೋಗ್ಯತೆ ಇದ್ದವರಿಗೆ ದೇವರು ಹಾಗೆ ಕಾಣ್ತಾನೆ. ಮೊದಲು ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಆ ಭಗವಂತನ ಕಾಲಿಲ್ಲದೆ ನಡೆಯುವ, ಕೈಯಿಲ್ಲದೆ ಹಿಡಿಯುವ, ಹಲ್ಲಿಲ್ಲದೆ ತಿನಿಸುವ, ಹೊಟ್ಟೆ ಇಲ್ಲದೆ ಉಣಿಸುವ, ಅವನಿಗೆ ಯಾವುದೂ ಬೇಕಿಲ್ಲ, ಅವಯವಗಳು ಅದೇ ಬೇಕಂತಿಲ್ಲ, ಇಂತಹ ಪರಿಪೂರ್ಣನ ಆದವ. ಕಣ್ಣಿಲ್ಲದೆ ಕಾಣಿಸುವ, ಕಿವಿಯಿಲ್ಲದೆ ಕೇಳ, ಕಣ್ಣಿಗೆ ಕಾಣಿಸದಂತೆ ಒಳ ಹೊರಗೆ ತುಂಬಿರುವ, ಎಲ್ಲ ಕಡೆ ಇದ್ದಾನೆ. ಜಗದ ತುಂಬೆಲ್ಲ ಜನಾರ್ದನ ಇದ್ದಾನೆ. ಆದರೆ ತನ್ನ ಇರುವಿನ ಅರಿವನ್ನು ಸ್ವಪ್ನದಲ್ಲಿಯೂ ಕೊಡಲ್ಲ, ಜಾಗೃತ ಅವಸ್ಥೆಯಲ್ಲಿ ಕೊಡಲ್ಲ ಅಲ್ಲ. ನೋಡಿ, ತುಂಬ ಜನ ಕನಸು ಬಿದ್ದರೆ ಬೆಳಗಾಗಿ ಎದ್ದು ಏನು ಹೇಳ್ತಾರೆ ಹೇಳಿ? ನಾನೊಂದು ಕನಸು ನೋಡಿದೆ ಅಂತಾರಿಯೇ ವಿನಃ ದೇವರು ನನಗೊಂದು ಕನಸು ತೋರಿಸ್ದ ಅಂತ ಹೇಳೋದೇ ಇಲ್ಲ. ಹಾಗಾದರೆ ಸ್ವಪ್ನ ದೇವರು ತೋರಿಸ್ತಕ್ಕಂಥದ್ದು. ಮಲಗಿದವರಿಗೆ ಹೊದ್ಗೆ ಮೇಲೆ ಎಚ್ಚರಿಕೆ ಇಲ್ಲ. ಯಾರು ತೊಗೊಂಡೋದ್ರೂ ಕೇಳಲಿಕ್ಕೆ ಹೋಗೋಲ್ಲ ನಿದ್ದೆ ಬಂದ ಮೇಲೆ. ದಿಂಬಿ ಯಾರು ಎತ್ಕೊಂಡೋದ್ರೂ ಕೇಳಲ್ಲ. ಅಂಥದ್ರಲ್ಲಿ ಎದ್ದ ಮೇಲೆ ನಾನು ಕನಸು ನೋಡಿದೆ ಅಂತ ಹೇಗೆ ಹೇಳಿದ್ರಿ? ನೀವು ನೋಡಿದ್ದಲ್ಲ, ದೇವರು ತೋರಿಸಿದ್ದು. ಆದರೆ ದೇವರ ಮ್ಯಾಜಿಕ್ ಏನಂದರೆ, ಕನಸಿನಲ್ಲೂ ದೇವರ ಅರಿವು ನಿಮಗೆ ಬಾರದ ಹಾಗೆ ನೋಡ್ಕೊಳ್ತಾನೆ. ದೇವರ ಬಂದರೆ ಎಚ್ಚರ ಆಗಿಬಿಡುತ್ತೆ. ಜ್ಞಾನಿಗಳಿಗೆ ಮಾತ್ರ ಎಚ್ಚರದಲ್ಲಿಯೂ ಎಚ್ಚರ, ಸ್ವಪ್ನದಲ್ಲಿಯೂ ಎಚ್ಚರ, ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಮೂರು ಅವಸ್ಥೆಯಲ್ಲಿಯೂ ತನ್ನ ಎಚ್ಚರಿಕೆಯನ್ನು ಕೊಡ್ತಾನೆ. ಭಗವಂತ ಕಣ್ಣಿಲ್ಲದೆ ಕಾಣಿಸುವ, ಕಿವಿ ಇಲ್ಲದೆ ಕೇಳಿಸುವ. ಅವನಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ, ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ. ತುಂಬ ಜನ ಏನು ಜೋರು ಪಾರಾಯಣ ಮಾಡ್ತಾರೆ. ಇನ್ನು ನಂಗನ್ಸೋದು ಅವ್ರಿಗೆ ದೇವ್ರಿಗೇನು ಕಿವಿ ಕೇಳುತ್ತೋ ಇಲ್ಲೋ ಜೋರಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಡ ರೀ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಅವನಿಗೆ ಗೊತ್ತಾಗ್ಬಿಡುತ್ತೆ. ಮನದೊಳಗೆ ತಾನಿಪ್ಪ, ಮನವೆಂದೆನಿಸಿಕೊಂಬ, ಮನದ ವೃತ್ತಿಗಳನುಸರಿಸಿ ಭೋಗಗಳೀವನು ಚೇತನಕ್ಕೆ. ಅದರಿಂದ ದೇವರಿಗೆ ಕೇಳಬೇಕಾದ್ರೆ ಕಿವಿ ಬೇಕಂತಿಲ್ಲ. ಕೆಲವರು ಮಾತಾಡುವಾಗ ಅಂತಾರೆ, ಯಾಕೋ ದೇವರಿಗೆ ನಮ್ಮ ಹೊರೆ ಕೇಳಿಸ್ತಾನೆ ಇಲ್ಲ, ದೇವ್ರಿಗೇನು ಕಿವಿ ಕೇಳಿಸುತ್ತೋ ಇಲ್ವೋ. ಅವನು ಕೇಳಿಸ್ಕೊಳ್ಳೋಕೆ ಕಿವಿ ಬೇಕಿಲ್ಲ ರೀ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ದೇವ್ರ ಬಗ್ಗೆ. ದೇವ್ರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಂಡು ಬನ್ನಿ ಇನ್ನತ್ತೆ ದಾಸರಾಯ. ಶ್ವೇತದ್ವೀಪದಲ್ಲಿ ಕುಳಿತು ಅನಂತಾಸನದಲ್ಲಿ ಮಲಗಿದ ಖ್ಯಾಕುಂಟನಲ್ಲಿಂತ ನಾಥ ಪುರಂದರ ವಿಠಲ. ನೋಡಿ, ಒಂದು ಪ್ಲೇಸಲ್ಲಿ ಕೂತಿರ್ತಾನೆ, ಒಂದು ಪ್ಲೇಸಲ್ಲಿ ಮಲಗಿರ್ತಾನೆ. ಆಚಾರ್ಯ ಎಲ್ಲಿದ್ದಾರೆ? ನೀವು ನಮ್ಮನೆಗೆ ಬಂದು ಕೇಳಿ, ಆಚಾರ್ಯ ಎಲ್ಲಿದ್ದಾರೆ ನೋಡಿ. ಆ ರೂಮಲ್ಲಿ ಮಲಗಿರ್ತಾರೆ, ಚೇರ್ ಮೇಲೆ ಕೂತಿರ್ತಾರಲ್ಲ ಅವರೇ ಆಚಾರ. ಹಂಗಂದ್ರೇನ್ರಿ? ಇಲ್ಲ ಮಲಗಿರ್ತಾರೆ ಅನ್ಬೇಕು, ಇಲ್ಲ ಕೂತಿರ್ತಾರೆ ಅನ್ಬೇಕು. ಇದು ನಮಗೆ ಸೂಟ್ ಆಗುತ್ತೆ, ದೇವ್ರಿಗೆ ಆಗಲ್ಲ ರೀ. ಅವನು ಒಂದು ಕಡೆ ಮಲಗಿರ್ತಾನೆ, ಇನ್ನೊಂದು ಕಡೆ ಕೂತಿರ್ತಾನೆ. ಇಲ್ಲಿ ಕೂತಿದ್ದಾನೆ ಅಂದರೆ ಅಲ್ಲಿ ಮಲಗಿಲ್ವಾ ಕೇಳಬೇಡಿ, ಅಲ್ಲಿ ಮಲಗೂ ಇದ್ದಾನೆ. ಅಲ್ಲಿ ಮಲಗಿದ್ದಾನೆ ಅಂದರೆ ಇಲ್ಲಿ ಕೂತಿಲ್ವಾ ಕೇಳಬೇಡಿ, ಇಲ್ಲಿ ಕೂತು ಇದ್ದಾನೆ. ಅಲ್ಲ, ಇದು ಹೇಗೆ ಸಾಧ್ಯ? ಅದೇ ದೇವರು. ಅರ್ಥ, ದೇವರು ಎಲ್ಲ ಕಾಲದಲ್ಲಿ ಎಲ್ಲ ಕಡೆ ಇರುವ ಶಕ್ತಿ ಯಾರಿಗಿದೆಯೋ ಅವನನ್ನ ದೇವರು. ಮೊದಲು ನಾವು ದೇವರ ಬಗ್ಗೆ ಹೀಗೆ ಪರಿಪೂರ್ಣ ಜ್ಞಾನ ಪೂರ್ಣಾನಂದ ಪರಿಪೂರ್ಣ ಪುರಂದರ ವಿಠಲ ವಿಭುವೇ ಪಾದ ನಖ ಪರಿಪೂರ್ಣ. ಪಾದ ನಖ ಅಂದರೆ ನಖದಿಂದ ಆರಂಭ ಮಾಡಿಕೊಂಡು, ಪಾದದ ಬೆರಳಿನ ಉಗುರಿನಿಂದ ಆರಂಭ ಮಾಡಿಕೊಂಡು, ಶಿರದಲ್ಲಿರುವ ಕೂದಲಿನ ಪರ್ಯಂತರವಾಗಿ ದೇವರ ಬಗ್ಗೆ ಪರಿಪೂರ್ಣ ಅಂತ ಮೊದಲು ಒಂದು ಜ್ಞಾನವನ್ನು ತಲೆಯಲ್ಲಿ ತುಂಬಿಸ್ಕೊಳ್ಬೇಕು. ಆಮೇಲೆ
ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಒಂದು ಜನ್ಮ, 2 ಜನ್ಮ, 3 ಜನ್ಮ ಸರಿಯಾದ ಯಥಾರ್ಥವಾದ ಜ್ಞಾನ ಬರಬೇಕಂದ್ರೆ ಎಷ್ಟು ಜನ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳೇ ಕೃಷ್ಣ ಬಹುನಾಂ ಜನ್ಮನಾಂ ಅಂತಾನೆ. ತುಂಬ ಜನ್ಮಗಳು ಕಳೆದ ಮೇಲೆ ಎಂದ, ಅದು ಸಂಖ್ಯೆ ಹೇಳಲಿಲ್ಲ. ಯಾವಾಗ ಪಕ್ವವಾಗ್ಬೋದೋ, ದೇವರಿಗೆ ಇಚ್ಛೆ ಬಂದರೆ ಒಂದೇ ಜನ್ಮಕ್ಕೆ ಕೊಡ್ತಾನೆ, ಇಲ್ಲ ಅಂದರೆ 100 ಜನ್ಮಗಳನ್ನು ನಮ್ಮನ್ನು ತೊಳಲಾಡಿಸಿ ನೀವು ನಿಜವಾಗಿ ಜ್ಞಾನಕ್ಕೆ ಫಿಟ್ಟ ಅನ್ಫಿಟ್ಟ ನೋಡಿ ಕೊಡ್ತಾನೆ. ಹಾಲು ಪಾತ್ರೆ ಒಳಗೆ ಹಾಕಿಸ್ಕೊಳ್ಳುವಾಗ ಅದು ಹಾಕಿಸ್ಕೊಳ್ಬೋದೋ ಬೇಡವೋ, ಸರಿಯಾಗಿ ತೊಳೆದಿದೆಯೋ ಇಲ್ವೋ ಅದನ್ನು ನೋಡಿ ಹಾಕಬೇಕ್ರಿ. ಏನೋ ನೆನ್ನೆ ಟೀ ಮಾಡಿದ ಪಾತ್ರೆಗೆ ಇವತ್ತು ಹಾಲು ಹಾಕ್ಸ್ಕೊಂಡು ಒಲೆ ಮೇಲಿಟ್ಟರೆ ಹಾಳಾಗಿ ಹೋಗಿಬಿಡುತ್ತೆ. ಹಾಗೆ ಕೊಳಕು ಭಾವನೆಗಳಿಂದ ಯುಕ್ತವಾದ ಮನಸ್ಸಿನ ಒಳಗೆ ದೇವರ ಕಥೆಯನ್ನು ಕೇಳಿದರೆ ಆ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ, ದೇವರ ದರ್ಶನಕ್ಕೆ ಕಾರಣ ಆಗೋಲ್ಲ. ಆ ದೇವರ ಬಗ್ಗೆ ಬೇಕು 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 ಭಾವ ಬಹುಜನ್ಮದಲ್ಲಿ ಬಂದಾಗ ದೇವರಿಗೆ ಕಾರುಣ್ಯ ಬಂದು ಅವನು ತನ್ನ ಇರುವಿನ ಅರಿವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಅಂತ್ಯಕಾಲದ ಸ್ಮರಣೆ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವ್ಯಾಖ್ಯಾನ ರೂಪವಾಗಿ ಅಜಾಮಿಳನ ಕಥೆ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಇಡೀ ಜೀವನದ ಉದ್ದಕ್ಕೂ ಮಾಡಬಾರದ ಅನ್ಯಾಯ ಮಾಡಿದ ಬ್ರಾಹ್ಮಣ ಅಜಾಮಿಳ. ಏನೇನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ಆ ಎಲ್ಲ ದುರಾಚಾರಗಳನ್ನು ಮೈಗೂಡಿಸಿಕೊಂಡ ಮಹಾಪಾಪಿ ಅಜಾಮಿಳ. ಅಂತ್ಯಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ 3 ಜನ ಪುರುಷರು ಬಂದಿದ್ದಾರೆ. ಹೇಗಿದ್ದಾರೆ? ಬೃಷದಾರುಣಾನ್, ನೋಡ್ಲಿಕ್ಕಾಗೋಲ್ಲ, ಕಕರಾಳ ವಿಕರಾಳವಾದಂಥ ಯಮದೂತರು. ಅವರು ನೋಡುವಾಗಲೇ ಅವನಿಗೆ ಭಯ, ಗಡಗಡ ನಡಗಿ ಹೋಗಿಬಿಡ್ತಾನೆ. ಕುತ್ತಿಗೆಗೆ ಹಗ್ಗ ಹಾಕಿ ಒಳಗಿರುವ ಆ ಪ್ರಾಣವನ್ನು, ಜೀವನನ್ನು ಎಳಿತಾ ಇದ್ದಾರೆ. ತುಂಬ ನೋವಾಗ್ತಾ ಇದೆ. ಯಾರಾದರೂ ಈ ಹಗ್ಗದಿಂದ, ಮೃತ್ಯು ಪಾಶದಿಂದ ಯಾರಾದರೂ ಬಿಡಿಸೋರಿದ್ದಾರಾ ಅಂತ ಹೀಗೆ ನೋಡ್ದಾರಿ. ಆರೂ ಸಂಗಡ ಬಾರೋರಿಲ್ಲ. ಯಾರು ಬರೋರಿದ್ದಾರ್ರಿ? ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತ ದ್ರವ್ಯ ಫಿಕ್ಸೆಡ್ ಡೆಪಾಸಿಟ್ ಬಾರದು. ಏನು ಮಾಡಬೇಕಾಚಾರೆ? ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ. ಗೋವರ್ಧನಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ, ಗೋವಿಂದ ನಮ ಗೋವಿಂದ. ನೆನ್ನೆ ಅದ್ಭುತವಾದ ವಿಠ್ಠಲನ ಸ್ಮರಣೆ ಆಗ್ತಿತ್ತು. 1 ನಿಮಿಷ ಕಣ್ಣು ಮುಚ್ಚಿ ಆ ವಿಠ್ಠಲನ ಸ್ಮರಣೆ ಮಾಡಿಬಿಟ್ರೆ ನೀವು ಸಾಯೋ ಕಾಲಕ್ಕೆ ದೇವರ ಸ್ಮರಣೆ ಬಂತು ಅಂತಾದರೆ ಖಂಡಿತವಾಗಿ ಯಾರು ಬರೋರಿದ್ದಾರೆ? ಅಜಾಮಿಳ ಹೀಗೆ ನೋಡ್ದ, ಮಗ ಆಡ್ತಿದ್ದ. ಅವನಿಗೆ 10 ಜನ ಮಕ್ಕಳ್ರಿ. ಯಾರಿಗೂ ಇಡದ ಹೆಸರನ್ನು ಕಡೆ ಮಗನಿಗಿಟ್ಟಿದ್ದ, ನಾರಾಯಣ ಅಂತಿಟ್ಟಿದ್ದ. ನಮಗಿರೋದೇ 10 ಗಿತ್ತಿರೋದೇ ಇಲ್ಲ, ಇರೋದೇ ಒಂದೋ. ಅದಕ್ಕೂ ಯಾವುದೋ ಫೋನ್ ಡೈರೆಕ್ಟ್ರಿ ತೆಗೆದು ಹೆಸರಿಟ್ಟಿರ್ತೀವಿ. ಅಂತ್ಯಕಾಲದಲ್ಲಿ ಅವ್ರ ಹೆಸರು ಕೂಡ ಯೂಸ್ ಆಗಲ್ಲ. ಈ ಒಂದು ಹೆಸರಿಟ್ಟಿದ್ದೇ ಯೂಸ್ ಆಯಿತು. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಆಕ್ವಯಂ. ದೂರದಲ್ಲಿ ಆಡುವ ಮಗನನ್ನು ನೆಪ ಮಾಡಿಕೊಂಡು ನಾರಾಯಣ ಅಂತ ಕೂಗಿಬಿಟ್ಟ ಅಷ್ಟೆ. ಅವನೇನು ಬೇರೆ ಏನಿಲ್ಲ ರೀ. ನಾರಾಯಣ ಬಾ, ಹಗ್ಗ ಹಾಕಿದ್ದಾರೆ, ಬಿಡಿಸು, ಇವ್ಯಾವೂ ಇಲ್ಲೇ ಇಲ್ಲ. ಜಗಾದ ಚತುರಕ್ಷರಂ. ಅಂತ್ಯಕಾಲದಲ್ಲಿ ಅವನ ಬಾಯಲ್ಲಿ ಬಂದದ್ದು 4 ಲೆಟರ್, 4 ಅಕ್ಷರ. ನಾರಾಯಣ. ನಿಜವಾಗಿ ನಾರಾಯಣ 8 ಅಕ್ಷರ. ಓಂ ನಮೋ ನಾರಾಯಣಾಯ, ಇದಿಷ್ಟು ಅವನು ಫುಲ್ ನೇಮ್. ಆದರೆ ದೇವರ ಫುಲ್ ನೇಮ್ ಹೇಳುವ ಯೋಗ್ಯತೆ ಅವನು ಕಳ್ಕೊಂಬಿಟ್ಟಿದ್ದ. 4 ಅಕ್ಷರ ನಾರಾಯಣ ಅಂತ ಕೂಗ್ದ. ವಿಷ್ಣು ದೂತರು ಬಂದೇ ಬಿಟ್ರಿ. ವಿಷ್ಣು ಬರಲಿಲ್ಲ, ವಿಷ್ಣು ದೂತರು ಬಂದರು. ಇವನು ಮಗನ ನೆಪ ಮಾಡಿ ಕರೆದದ್ದು, ನೇರ ದೇವರನ್ನು ಕರೆದದ್ದಲ್ಲ.
ಮಗನ ನೆನಪು ಬಂತು, ಆಗಲೇ ದೇವ್ರದ್ದು ಬಂತು. ಅಯ್ಯೋ ಈ ಮಗನ ಕರೆಯೋದು ಬೇಡ, ಆ ಮಗನ ಕರೆಯೋಣ. ಅವನು ನಿಜವಾದ ಪುತ್ರ. ಅಂದರೆ ನರಕ, ನರಕದಿಂದ ಪಾರು ಮಾಡುವ ಪುತ್ರ ಅವನೇ ಅಂಥೇಳಿ ಮಗನ ನೆಪದಲ್ಲಿ ದೇವರನ್ನು ಕರೆದದ್ದಕ್ಕೆ ದೇವರು ತಾನು ಬರದೆ ತನ್ನ ನೆಪ ಮಾಡಿಕೊಂಡು ವಿಷ್ಣು ದೂತರು ಬಂದಿದ್ದಾರೆ. ಯಮ ಮತ್ತು ವಿಷ್ಣು ದೂತರ ಸಂವಾದವನ್ನು ಕೇಳಿ ಆಶ್ಚರ್ಯಪಟ್ಟ.